ನಮಸ್ಕಾರ. ಇವತ್ತು ನಾವು ಮಾತಾಡೋಣ ಒಂದು ಬಹಳ ಮುಖ್ಯವಾದ ಪವಿತ್ರವಾದ ಯಾತ್ರೆಯ ಬಗ್ಗೆ. ಅದೇ ಗಯಾಶ್ರಾದ್ದ. ಇದನ್ನ ಕೇವಲ ಒಂದು ಯಾತ್ರೆ ಅಂತ ಹೇಳೋಕ್ಕಾಗಲ್ಲ. ಇದು ನಮ್ಮ ಪೂರ್ವಜರ ಜೊತೆ ನಮ್ಮನ್ನ ಬೆಸೆಯುವಂಥ ಒಂದು ಭಾವನಾತ್ಮಕ ಪಯಣ. ಹಾಗಾದ್ರೆ ಬನ್ನಿ, ಈ ಯಾತ್ರೆಯ ಹಾದಿಯಲ್ಲಿ ಏನಿದೆ ಅಂತ ಒಟ್ಟಿಗೆ ನೋಡ್ತಾ ಹೋಗೋಣ. ನೋಡಿ, ಗಯಾಶ್ರಾದ್ದಂ ಅಕ್ಷಯಂ ಅಂತ ಒಂದು ಮಾತಿದೆ. ಅಂದ್ರೆ ಗಯಾದಲ್ಲಿ ಮಾಡುವ ಕಾರ್ಯ ಅಕ್ಷಯ, ಅದಕ್ಕೆ ನಾಶವೇ ಇಲ್ಲ ಅಂತ. ಈ ಒಂದು ಸಣ್ಣ ವಾಕ್ಯ ಇದೆಯಲ್ಲ, ಇದು ಗಯಾದ ಸಂಪೂರ್ಣ ಮಹತ್ವವನ್ನೇ ಹಿಡಿದಿಟ್ಟಿದೆ. ಅದೆಂಥ ಬಲವಾದ ನಂಬಿಕೆ ಅಂದ್ರೆ, ಇದೇ ನಂಬಿಕೆ ಲಕ್ಷಾಂತರ ಜನರನ್ನ ಶತಮಾನಗಳಿಂದ ಆ ಪುಣ್ಯಭೂಮಿಗೆ ಸೆಳಿತಾನೇ ಇದೆ. ಸರಿ, ಹಾಗಾದ್ರೆ ಈ ಪಯಣದಲ್ಲಿ ನಾವು ಏನೆಲ್ಲ ತಿಳ್ಕೊಳ್ತೀವಿ? ಮೊದಲು ಗಯಾಶ್ರಾದ್ದದ ಮಹತ್ವ ಏನು, ಆಮೇಲೆ ಈ ಯಾತ್ರೆ ಶುರುವಾಗೋದು ಹೇಗೆ, ಅಲ್ಲಿರೋ 3 ಮುಖ್ಯ ಸ್ಥಳಗಳು ಯಾವು, ಪಿಂಡ ಪ್ರದಾನಕ್ಕಿರೋ ವಿಶೇಷತೆ ಏನು, ಕೊನೆಗೆ ಈ ಪಯಣ ಹೇಗೆ ಸಂಪೂರ್ಣ ಆಗತ್ತೆ ಮತ್ತೆ ಇದು ಇನ್ನೂ ದೊಡ್ಡ ಯಾತ್ರೆಯ ಭಾಗ ಹೇಗಾಗುತ್ತೆ ಅನ್ನೋದನ್ನೆಲ್ಲ ನೋಡ್ತಾ ಹೋಗೋಣ. ಮೊದಲನೇದಾಗಿ ಗಯಾಶ್ರಾದ್ದದ ಮಹತ್ವ. ಯಾಕೆ ಈ ಯಾತ್ರೆ ಅಷ್ಟೊಂದು ಶ್ರೇಷ್ಠ? ನಮ್ಮ ಪೂರ್ವಜರಿಗೆ ನಾವು ಸಲ್ಲಿಸಬಹುದಾದ ಅಂತಿಮ ಸೇವೆ ಅಂತ ಯಾಕೆ ಇದನ್ನು ಕರೀತಾರೆ? ಇದರ ಹಿಂದಿರೋ ಆಳವಾದ ನಂಬಿಕೆ ಏನು? ಬನ್ನಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಶ್ರಾದ್ದ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ನೋಡಿ, ಇದು ಕೇವಲ ಒಂದು ಕರ್ಮಕಾಂಡ ಅಥವಾ ವಿಧಿಯಲ್ಲ. ಇದು ನಮ್ಮ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವರ ಮುಂದಿನ ಪಯಣ ಸುಗಮವಾಗಿರ್ಲಿ ಅಂತ ನಾವು ತುಂಬಾನೇ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವ ಒಂದು ಪವಿತ್ರ ಆಚರಣೆ. ಆ ಶ್ರದ್ಧೆ ಅನ್ನೋ ಪದದಿಂದಲೇ ಶ್ರಾದ್ದ ಬಂದಿರೋದು. ಹಾಗಾದ್ರೆ ಗಯಾದಲ್ಲೇ ಯಾಕೆ ಮಾಡಬೇಕು? ಯಾಕಂದ್ರೆ ಗಯಾದಲ್ಲಿ ಮಾಡುವ ಶ್ರಾದ್ದಕ್ಕೆ ಅದೆಂತ ಶಕ್ತಿ ಇದೆ ಅಂತ ನಂಬಲಾಗಿದೆ ಅಂದ್ರೆ, ಇಲ್ಲಿ ಒಮ್ಮೆ ಶ್ರಾದ್ದ ಮಾಡಿದ್ರೆ ಸಾಕು, ಪೂರ್ವಜರ ಆತ್ಮಕ್ಕೆ ಮೋಕ್ಷವೇ ಸಿಗ್ಬಿಡುತ್ತೆ. ಆಮೇಲೆ ಬೇರೆ ಎಲ್ಲೂ ಶ್ರಾದ್ದ ಮಾಡೋ ಅಗತ್ಯನೇ ಇರೋದಿಲ್ಲ ಅಂತಾರೆ. ಅಂದ್ರೆ ಇದು ನಮ್ಮ ಪಿತೃ ಋಣದಿಂದ ಮುಕ್ತರಾಗೋಕೆ ಇರೋ ಒಂದು ಪರಿಪೂರ್ಣ ಮಾರ್ಗ ಅಂತಾನೆ ಹೇಳ್ಬಹುದು. ಸರಿ, ಈಗ ಗಯಾ ಯಾತ್ರೆಯ ಮೊದಲ ಹೆಜ್ಜೆಗಳ ಕಡೆ ಗಮನ ಹರಿಸೋಣ. ಗಯಾ ತಲುಪಿದ ಮೇಲೆ ಫಲ್ಗು ನದಿಯ ದಡದಲ್ಲಿ ಯಾತ್ರಿಕರು ತಮ್ಮ ಈ ಪವಿತ್ರ ಪಯಣವನ್ನ ಹೇಗೆ ಶುರು ಮಾಡ್ತಾರೆ? ಈ ಯಾತ್ರೆ ಶುರುವಾಗೋದೇ 2 ಮುಖ್ಯ ಕ್ರಿಯೆಗಳಿಂದ. ಒಂದು ಮುಂಡನ ಅಥವಾ ಕ್ಷೌರ, ಇದು ಅಹಂಕಾರವನ್ನ ತ್ಯಜಿಸಿ ಶುದ್ಧೀಕರಣಗೊಳ್ಳೋದರ ಸಂಕೇತ. ಇನ್ನೊಂದು ಸಂಕಲ್ಪ, ಅಂದ್ರೆ ಮನಸ್ಸಲ್ಲಿ ದೃಢವಾಗಿ ನಿಶ್ಚಯ ಮಾಡೋದು, ನಾನು ಈ ಕಾರ್ಯವನ್ನ ನನ್ನ ಪೂರ್ವಜರ ಆತ್ಮಶಾಂತಿಗಾಗಿ ಮಾಡ್ತಿದ್ದೀನಿ ಅಂತ. ಈ ಸಂಕಲ್ಪ ಮಾಡಿದ ತಕ್ಷಣ ಆ ಪವಿತ್ರ ಕಾರ್ಯಕ್ಕೆ ಒಂದು ರೀತಿ ಬಾಗ್ಲು ತೆರೆದ ಹಾಗೆ. ಇಲ್ಲಿರೋ ಫಲ್ಗು ನದಿ ಇದೆಯಲ್ಲ, ಅದು ತುಂಬಾನೇ ವಿಶೇಷ. ಯಾಕಂದ್ರೆ ಆ ನದಿ ಮೇಲೆ ಕಾಣಿಸೋದೇ ಇಲ್ಲ. ಸೀತಾದೇವಿಯ ಶಾಪದಿಂದಾಗಿ ಅದು ಅಂತರ್ಗಾಮಿಯಾಗಿದೆ. ಅಂದ್ರೆ ಭೂಮಿಯ ಕೆಳಗೆ ಹರಿಯುತ್ತೆ ಅಂತ ಪುರಾಣ ಹೇಳುತ್ತೆ. ಇದು ನಿಜಕ್ಕೂ ಕುತೂಹಲಕಾರಿ ಅಲ್ವಾ? ಹಾಗಾಗಿ ಅಲ್ಲಿ ಯಾತ್ರಿಕರು ತರ್ಪಣ ಕೊಡೋಕೆ ನೀರ್ಬೇಕು ಅಂದ್ರೆ ಮರಳನ್ನ ಅಗಿಬೇಕು, ಆವಾಗ ಒಳಗೆ ನೀರ್ ಸಿಗುತ್ತೆ. ಆದ್ರಿಂದಲೇ ತಮ್ಮ ವಿಧಿಗಳನ್ನ ಪೂರ್ತಿ ಮಾಡ್ತಾರೆ. ಈಗ ನಾವು ಯಾತ್ರೆಯ ಹೃದಯ ಭಾಗಕ್ಕೆ ಬರ್ತಾ ಇದೀವಿ. ಅದು ಗಯಾದ 3 ಅತಿ ಮುಖ್ಯವಾದ ಶ್ರಾದ್ದ ಸ್ಥಳಗಳು. ನಿಮ್ಗೆ ಗೊತ್ತಾ, ಗಯಾದಲ್ಲಿ ಶ್ರಾದ್ದ ಮಾಡಕ್ಕೆ ಸುಮಾರು 45 ಬೇರೆ ಬೇರೆ ಸ್ಥಳಗಳು ಅಂದ್ರೆ ವೇದಿಗಳಿವೆ. ಆದ್ರೆ ಈ ಎಲ್ಲದರ ಸಾರ ಇರೋದು ಕೇವಲ 3 ಜಾಗಗಳಲ್ಲಿ. ಹಾಗಾದ್ರೆ ಯಾವುವು ಆ 3 ಪವಿತ್ರ ಸ್ಥಳಗಳು? ಹೌದು, ಕೇವಲ 3 ಈ 3 ಸ್ಥಳಗಳು ಗಯಾಶ್ರಾದ್ದದ ಆತ್ಮ ಇದ್ದ ಹಾಗೆ. ಬನ್ನಿ ಒಂದೊಂದಾಗಿ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ಸ್ಥಳ ನಾವು ಆಗ್ಲೇ ಮಾತಾಡಿದ ಫಲ್ಗು ನದಿಯ ದಡ. ಇಲ್ಲಿರೋ ಒಂದು ಅದ್ಭುತ ಅಂದ್ರೆ, ಪಿಂಡವನ್ನ ಸಾಮಾನ್ಯವಾಗಿ ಅಕ್ಕಿ ಹಿಟ್ಟಿನಿಂದ ಮಾಡ್ತಾರಲ್ವಾ, ಆದ್ರೆ ಇಲ್ಲಿ ಆ ಪವಿತ್ರ ನದಿಯ ಒದ್ದೆ ಮರಳಿನಿಂದಲೇ ಮೊದಲ ಪಿಂಡವನ್ನ ತಯಾರಿಸಿ ಅರ್ಪಿಸಲಾಗುತ್ತೆ. ಇದು ಎಷ್ಟು ಸಹಜ, ಪ್ರಕೃತಿಯ ಜೊತೆ ಎಷ್ಟು ಹತ್ರದ ಸಂಬಂಧ ಅನ್ನೋದನ್ನ ತೋರಿಸುತ್ತೆ. ಎರಡನೇ ಸ್ಥಳ ಮತ್ತು ಬಹುಶಃ ಇಡೀ ಗಯಾಶ್ರಾದ್ದದ ಕೇಂದ್ರಬಿಂದು ಅಂತಾನೆ ಹೇಳ್ಬೋದು, ಅದುವೇ ವಿಷ್ಣುಪಾದ ದೇವಾಲಯ. ಇಲ್ಲಿ ಯಾವುದು ವಿಶೇಷ ಅಂದ್ರೆ, ಸ್ವತಃ ಮಹಾವಿಷ್ಣುವಿನ ಪಾದದ ಗುರುತು ಒಂದು ಶಿಲೆಯ ಮೇಲೆ ಇದೆ. ಆ ಪಾದದ ಮೇಲೆಯೇ ನೇರವಾಗಿ ಪಿಂಡವನ್ನ ಇಡ್ಲಾಗುತ್ತೆ. ಹೀಗೆ ಮಾಡಿದಾಗ ವಿಷ್ಣುವೇ ನಮ್ಮ ಪೂರ್ವಜರಿಗೆ ಮೋಕ್ಷದ ದಾರಿಯನ್ನು ತೋರಿಸ್ತಾನೆ ಅನ್ನೋದು ಇಲ್ಲಿನ ಅಚಲವಾದ ನಂಬಿಕೆ. ಇನ್ನು 3ನೇ ಮತ್ತು ಪ್ರಮುಖ ವಿಧಿಗಳ ಕೊನೆಯ ನಿಲುಗಡೆ ಅಕ್ಷಯವಟ. ಹೆಸರೇ ಹೇಳೋ ಹಾಗೆ ಅಕ್ಷಯ ಅಂದ್ರೆ ನಾಶವಾಗದ್ದು. ಇದು ಅಂಥದ್ದೊಂದು ಆಲದ ಮರ. ಈ ಚಿರಂಜೀವಿ ಮರದ ಕೆಳಗೆ ಮಾಡೋ ಕಾರ್ಯಗಳು, ನಾವು ಗಳಿಸೋ ಪುಣ್ಯ ಎಲ್ಲವೂ ಶಾಶ್ವತವಾಗಿ ಉಳಿಯುತ್ತೆ ಅನ್ನೋದು ನಂಬಿಕೆ. ಸರಿ, ಈ 3 ಸ್ಥಳಗಳ ಬಗ್ಗೆ ನೋಡಿದ್ವಿ. ಈಗ ನಾವು ಪಿಂಡ ಪ್ರದಾನದ ಬಗ್ಗೆ ಇನ್ನಷ್ಟು ಆಳವಾಗಿ ಮಾತಾಡೋಣ. ನಾವು ಅರ್ಪಿಸೋ ಈ ಪಿಂಡ ಅಂದ್ರೆ ಏನು, ಅದರ ಮಹತ್ವ ಏನು, ಮತ್ತು ಗಯಾದಲ್ಲಿ ಈ ಪಿಂಡ ಪ್ರದಾನ ಅನ್ನೋದು ಕೇವಲ ನಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅದು ಹೇಗೆ ಎಲ್ಲರನ್ನೂ ಒಳಗೊಳ್ಳುತ್ತೆ ಅನ್ನೋದನ್ನ ನೋಡೋಣ. ಹಾಗಾದ್ರೆ ಪಿಂಡ ಅಂದ್ರೆ ಏನು? ಅದು ಕೇವಲ ಅಕ್ಕಿ ಹಿಟ್ಟು ಅಥವಾ ಜವೆಗೋದಿಯಿಂದ ಮಾಡಿದ ಒಂದು ಉಂಡೇನಾ? ಖಂಡಿತ ಇಲ್ಲ. ಅದು ಅದಕ್ಕಿಂತ ಹೆಚ್ಚು. ಅದು ನಮ್ಮ ಪೂರ್ವಜರ ಭೌತಿಕ ದೇಹದ ಒಂದು ಸಂಕೇತ. ಅಷ್ಟೇ ಅಲ್ಲ, ಅವರ ಆತ್ಮಕ್ಕೆ ತಲುಪುವ ಒಂದು ಆಧ್ಯಾತ್ಮಿಕ ಆಹಾರ ಅಂತಾನೂ ಪರಿಗಣಿಸಲಾಗುತ್ತೆ. ಗಯಾದಲ್ಲಿ ಪಿಂಡ ಪ್ರದಾನದ ನಿಜವಾದ ಸೌಂದರ್ಯ ಇರೋದೇ ಅದರ ವಿಶಾಲತೆಯಲ್ಲಿ. ಇಲ್ಲಿ ನಾವು ಪಿಂಡವನ್ನ ನಮ್ಮ ಅಪ್ಪ, ಅಮ್ಮ, ಅಜ್ಜಾಜ್ಜಿಗೆ ಮಾತ್ರ ಕೊಡೋದಿಲ್ಲ, ಬದಲಿಗೆ ನಮ್ಮ ಗುರುಗಳಿಗೆ, ನಮ್ಮ ಸ್ನೇಹಿತರಿಗೆ, ಅಷ್ಟೇ ಯಾಕೆ ಯಾರೂ ಇಲ್ಲದ, ಗತಿ ಇಲ್ಲದ ಅದೆಷ್ಟೋ ಆತ್ಮಗಳಿಗೂ ಕೂಡ ಪಿಂಡವನ್ನ ಅರ್ಪಿಸಲಾಗತ್ತೆ. ಇದು ಎಷ್ಟು ಅದ್ಭುತವಾದ ಒಂದು ಕರುಣೆಯ ಕ್ರಿಯೆ ಅಲ್ವಾ? ಹಾಗಾಗಿಯೇ ಗಯಾದಲ್ಲಿ ಮಾಡುವ ಸಂಕಲ್ಪವನ್ನ ಸಕಲ ಜಗತ್ತುದ್ಧಾರ ಅಂತ ಕರೀತಾರೆ. ಅಂದ್ರೆ ನಮ್ಮ ಒಂದು ಸಣ್ಣ ಕ್ರಿಯೆ ಇಡೀ ಜಗತ್ತಿನ ಉದ್ಧಾರಕ್ಕೆ, ಕಲ್ಯಾಣಕ್ಕೆ ಕಾರಣ ಆಗುತ್ತೆ. ಒಬ್ಬ ಯಾತ್ರಿಕ ಮಾಡುವ ವೈಯಕ್ತಿಕ ಕ್ರಿಯೆ ಹೇಗೆ ಇಡೀ ವಿಶ್ವದ ಒಳಿತಿಗೆ ಹರಡುತ್ತೆ ಅನ್ನೋದು ಇದರ ಹಿಂದಿರೋ ದೊಡ್ಡ ತತ್ವ. ಸರಿ, ಈಗ ನಾವು ಈ ಯಾತ್ರೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ವಿಧಿಗಳೆಲ್ಲ ಮುಗಿದ್ಮೇಲೆ ಈ ಯಾತ್ರೆ ಹೇಗೆ ಸಂಪೂರ್ಣ ಆಗುತ್ತೆ ಮತ್ತು ಇದರಲ್ಲಿ ಯಾತ್ರಿಕರು ಮಾಡುವ ವೈಯಕ್ತಿಕ ಸಂಕಲ್ಪ ಏನು ಅದನ್ನ ನೋಡೋಣ. ಆದ್ರೆ ಒಂದು ನಿಮಿಷ, ಈ ಯಾತ್ರೆ ಕೇವಲ ವಿಧಿವಿಧಾನಗಳಿಂದಾನೇ ಮುಗಿದು ಹೋಗೋದಿಲ್ಲ. ಇದರ ಕೊನೆಯಲ್ಲಿ ಒಂದು ವೈಯಕ್ತಿಕ ಬದ್ಧತೆ ಇದೆ, ಒಂದು ತ್ಯಾಗ ಇದೆ. ಏನದು ತ್ಯಾಗ? ಯಾತ್ರಿಕರು ಅಲ್ಲಿ ಏನ್ ಮಾಡ್ತಾರೆ? ಉತ್ತರ ಇಲ್ಲಿದೆ. ಇದು ಒಂದು ತುಂಬಾನೇ ಆಳವಾದ ವ್ಯಕ್ತಿಕ ತ್ಯಾಗ. ಅಕ್ಷಯವಟ ಮರದ ಕೆಳಗೆ ಯಾತ್ರಿಕರು ತಮಗೆ ಅತ್ಯಂತ ಇಷ್ಟವಾದ ಯಾವುದಾದ್ರೂ ಒಂದು ಹಣ್ಣು ಅಥವಾ ತರಕಾರಿಯನ್ನ ಜೀವನ ಪೂರ್ತಿ ತಿನ್ನೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾರೆ. ಇದೊಂದು ಸಂಕಲ್ಪ, ತಮ್ಮ ಭಕ್ತಿಯನ್ನ, ತಮ್ಮ ತ್ಯಾಗವನ್ನ ತೋರಿಸೋ ಒಂದು ಶಾಶ್ವತವಾದ ಸಂಕೇತ ಇದೆ.
ಕೊನೆಯದಾಗಿ ಈ ಶ್ರಾದ್ದದ ವಿಧಿಗಳು ಸಂಪೂರ್ಣ ಆಗೋದು ಹೇಗೆ ಅಂದ್ರೆ ಅಲ್ಲಿನ ಸ್ಥಳೀಯ ಗಾಯಾವಾಲ ಬ್ರಾಹ್ಮಣರಿಗೆ ಭೋಜನವನ್ನ ಏರ್ಪಡಿಸಿ ಅವರಿಗೆ ದಕ್ಷಿಣೆಯನ್ನ ನೀಡಿ ಅವರ ಆಶೀರ್ವಾದವನ್ನ ಪಡೆಯೋದರ ಮೂಲಕ. ಇದು ಕೇವಲ ನಮ್ಮ ಕುಟುಂಬಕ್ಕಷ್ಟೇ ಅಲ್ಲ, ಆ ಸ್ಥಳದ ಸಮುದಾಯದ ಜೊತೆಗೂ ನಮ್ಮ ಸಂಬಂಧವನ್ನ ಬೆಸೆಯುತ್ತೆ. ಈಗ ಕೊನೆಯ ಭಾಗಕ್ಕೆ ಬರೋಣ. ಗಯಾ ಯಾತ್ರೆ ಅನ್ನೋದು ತನ್ನಷ್ಟಕ್ಕೆ ತಾನೇ ಒಂದು ಪರಿಪೂರ್ಣವಾದ ಅನುಭವ, ಆದ್ರೆ ಇದು ಇನ್ನೂ ದೊಡ್ಡದಾದ ಒಂದು ಆಧ್ಯಾತ್ಮಿಕ ಪಯಣದ ಒಂದು ಮುಖ್ಯ ಭಾಗ ಕೂಡ ಹೌದು. ಅದು ಹೇಗೆ ಅಂತ ನೋಡೋಣ ಬನ್ನಿ. ಸಾಮಾನ್ಯವಾಗಿ ಗಯಾ ಯಾತ್ರೆಯನ್ನ ತ್ರಿಸ್ಥಳೀ ಯಾತ್ರೆಯ ಭಾಗವಾಗಿ ಮಾಡ್ತಾರೆ. ತ್ರಿಸ್ಥಳೀ ಅಂದ್ರೆ 3 ಸ್ಥಳಗಳು, ಅವು ಕಾಶಿ, ಪ್ರಯಾಗ ಮತ್ತು ಗಯಾ. ಈ 3 ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಿ ವಿಧಿಗಳನ್ನ ಪೂರೈಸೋದು ಜೀವನದ ಒಂದು ಪ್ರಮುಖ ಗುರಿ ಅಂತ ಹಿಂದೂ ಧರ್ಮದಲ್ಲಿ ಪರಿಗಣಿಸಲಾಗಿದೆ. ಹಾಗಾದರೆ ಕೊನೆಯದಾಗಿ ಒಂದು ಯೋಚನೆ ಮಾಡೋಣ. ಇವತ್ತಿನ ಈ ಫಾಸ್ಟ್ ಯುಗದಲ್ಲಿ, ಟೆಕ್ನಾಲಜಿ ಕಾಲದಲ್ಲಿ ನಮ್ಮನ್ನ ನಮ್ಮ ಪೂರ್ವಜರ ಜೊತೆ, ನಮ್ಮ ಬೇರುಗಳ ಜೊತೆ ಬೆಸೆಯೋ ಈ ಸಾವಿರಾರು ವರ್ಷಗಳ ಹಳೆ ಆಚರಣೆಗಳು ಇವತ್ತಿಗೂ ಯಾಕೆಷ್ಟೊಂದು ಮುಖ್ಯ ಅನ್ಸ್ತವೆ? ಬಹುಶಃ ನಮ್ಮ ಬೇರುಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡಾಗ್ಲೇ ಅಲ್ವೇ ನಾವು ಭವಿಷ್ಯದಲ್ಲಿ ಎತ್ತರಕ್ಕೆ ಬೆಳೆಯೋಕ್ ಸಾಧ್ಯ ಆಗೋದು.